ಕಾಂತಿಯ ತೊರೆದನು ಕಾಂತೆಯ ಪರಮಾನಂದನ ಮರೆಯಬೇಡ ದೇವ. ತೊರೆದನು ಕಾಂತೆಯ ಪರಮಾನಂದನ ಮರೆಯಬೇಡ ಏ ದೇವ ಏ ದೇವ ಏ ದೇವ ದುರಿತ ದೋರಾದೆ ಅಯ್ಯೋ ದುರಿತ ಪ್ರಾಣೇಶ್ವರ ಸ್ವಾಮಿ, ಪ್ರಾಣೇಶ್ವರ. ಮಕ್ಕಳಿರ ಮಕ್ಕಳಿರ ಹೇಳಿ ಮಕ್ಕಳಿರ, ಇದು ನಿಮ್ಮ ತಂದೆಯವರು ಎಲ್ಲೂ ಕಾಣುತ್ತಿಲ್ಲ. ಪ್ರಾಣೇಶ್ವರ ಸ್ವಾಮಿ ಎಲ್ಲಿರುವಿರಿ ಸ್ವಾಮಿ? ಅಯ್ಯೋ ಏನು ಮಾಡುವುದು? ಮಕ್ಕಳಿರ ಹೇಳಿ ಸ್ವಾಮಿ. ಪ್ರಾಣೇಶ್ವರ, ಅಯ್ಯೋ ಪ್ರಾಣೇಶ್ವರ ಎಲ್ಲಿ ಹೋಗಿರಿ ಸ್ವಾಮಿ? ನಮ್ಮನ್ನು ಈ ಮಕ್ಕಳನ್ನು ಬಿಟ್ಟು ಎಲ್ಲಿ ಹೋಗಿರುವಿರಿ ಸ್ವಾಮಿ? ಅಯ್ಯೋ ಕಾಣುತ್ತಿಲ್ಲ. ಈ ಘೋರ ಅರಣ್ಯದಲ್ಲಿ ನಾವು ಎಲ್ಲಿಗೆ ಹೋಗುವುದು? ಅವರನ್ನು ಎಲ್ಲಿ ತಾನೇ ಹುಡುಕುವುದು? ಏನು ಮಾಡುವುದು ಕಣ್ಣ ಮಗಳಿರ? ಏನು ಮಾಡುವುದು? ಪರಮಾತ್ಮ, ಮಕ್ಕಳಿರ ನೋಡಿ, ಈ ಮಾರ್ಗವಾಗಿ ನಿಮ್ಮ ತಂದೆಯವರನ್ನು ಹುಡುಕುತ್ತಾ ಹೋಗೋಣ. ನಡೆಯಿರಿ ಮಕ್ಕಳಿರ, ನಡೆಯಿರಿ.
ಮಾಡಿರುವೆನು. ಈಗ ನನ್ನ ತಂಗಿಯು ಪೌತ್ರರನ್ನು ಕರೆದುಕೊಂಡು ಕಾಡಿನಲ್ಲಿ ಅಲೆಯುತ್ತಿರಳು. ಸಮೀಪದಲ್ಲಿ ಒಂದು ಮಾವಿನ ವೃಕ್ಷವನ್ನು ನಿರ್ಮಿಸಿ ಅದರ ಬುಡದಲ್ಲಿ ಒಂದು ಸರ್ಪವನ್ನು ನಿರ್ಮಿಸಿ ಇನ್ನು ಮುಂದೆ ತರತರವಾದ ಕಷ್ಟಗಳನ್ನು ಕೊಟ್ಟು ನರಳಿಸುವುದೇ ಬಿಡುವುದಿಲ್ಲ. ಸಿಗುತ್ತಿಲ್ಲವಿಲ್ಲ. ನಮ್ಮನ್ನು ಬಿಟ್ಟು ನಮ್ಮನ್ನು ಮರೆತು ಎಲ್ಲಿಗೆ ಹೋಗಿರುವಿರಿ ಸ್ವಾಮಿ, ಎಲ್ಲಿಗೆ ಹೋಗಿರುವಿರಿ? ಮರೆತೆಯೇಕೋ ನನ್ನ ಪ್ರಾಣೇಶ್ವರ. ಮರೆತೆಯೇಕೋ ನನ್ನ ಎನೆಯ ಕಾದಿರುವೆನು ನಿನ್ನ ಪ್ರಾಣೇಶ್ವರ. ಮರೆತೆಯೇಕೋ ನನ್ನ ಎನೆಯ ಕಾದಿರುವೆನು ನಿನ್ನ. ನಿನ್ನ ಪ್ರೇಮದ ಮಾತುಗಳಿಂದ ನನ್ನ ಮೊದಗೊಳಿಸಬಾರು ನೀ ನನ್ನ. ಪ್ರೇಮದ ಮಾತುಗಳಿಂದ ಮೊದಗೊಳಿಸಬಾರು ನೀ ನನ್ನ. ಮರೆತೆಯೇಕೋ ನನ್ನ ಎನೆಯ ಕಾದಿರುವೆನು ನಿನ್ನ. ಹೋ ಪ್ರಾಣೇಶ್ವರ, ಎಲ್ಲಿರುವೆ ಸ್ವಾಮಿ? ಅಯ್ಯೋ ಪ್ರೇಮದ ಮಾತುಗಳಿಂದ ಮನ ಮನವನ್ನು ಕದ್ದಿರುವೆ. ಬಾಚಲಿನಿಂದ ನೀನೇಕೆ ಬರಸೆಳೆದೆ? ಪ್ರಾಣೇಶ್ವರ, ಎಲ್ಲಿರುವೆ ಸ್ವಾಮಿ? ಪ್ರೇಮದ ಮಾತುಗಳಿಂದ ನನ್ನ ಮನವನ್ನು ಕದ್ದಿರುವೆ. ನನ್ನ ನಿನ್ನ ನೀನೇಕೆ ಬರಸೆಳೆದೆ? ನಲ್ಲನೆ ನಿನ್ನ ಅಂದದ ಮಗುವ ನಾನೇಗೆ ಮರೆಯಲಿ? ನಲ್ಲನೆ ನಿನ್ನ ಅಂದದ ನಗುವ ನಾನೇಗೆ ಮರೆಯಲಿ? ನಿನ್ನ ಸವಿ ಮಾತುಗಳ ನಾ ಹೇಗೆ ಮರೆಯಲಿ? ಪ್ರಾಣೇಶ್ವರ, ಮರೆತೆಯೇಕೋ ನನ್ನ ಎನೆಯ ಕಾದಿರುವೆನು ನಿನ್ನ. ಮರೆತೆಯೇಕೋ ನನ್ನ ಎನೆಯ ಕಾದಿರುವೆನು ನಿನ್ನ. ಪ್ರಾಣೇಶ್ವರ, ಎಲ್ಲಿ ಹುಡುಕಿದರೂ ನಿಮ್ಮ ನೆಲೆಯೇ ಕಾಣುತ್ತಿಲ್ಲವಲ್ಲ. ಈ ಘೋರ ಅರಣ್ಯದಲ್ಲಿ ಈ ಮಕ್ಕಳನ್ನು ಕಟ್ಟಿಕೊಂಡು ನಾನು ಏನು ತಾನೇ ಮಾಡಲಿ ಪ್ರಾಣೇಶ್ವರ, ಏನು ಮಾಡಲಿ? ಮಕ್ಕಳಿರ, ಹೀಗೆ ಮುಂದಕ್ಕೆ ಹೋಗೋಣ, ನಡೀರಿ ಮಕ್ಕಳಿರ. ವನಿತೆಯು ಮಲಗಿಗಳ ವನಿತೆಯು ಮಲಗಿಗಳ ವನಿತೆಯು ಮಲಗಿಗಳ ಹತವಹ ಧೈರ್ಯದಿಂದಿರುವಳು. ಕಾಡೊಂದು ಗಗಳಿಗೆ ತುತ್ತಾಗಿರುವಳು. ಅಯ್ಯೋ ಪರಮಾತ್ಮ,
ಕಟ್ಟುಕೊಂಡ ಹೆಂಡತಿಯನ್ನು ಪುಟ್ಟ ಪುಟ್ಟ ಬಾಲಕರನ್ನು ಕಟ್ಟಾರಣ್ಯದಲ್ಲಿ ಬಿಟ್ಟು ಬಂದಲ್ಲ ಪರಮಾತ್ಮ. ಆಕೆಯು ಅವರ ತಂದೆಯ ಪಟ್ಟಣಕ್ಕೆ ಹೋಗಿರುವಳು ಅಥವಾ ಕಾಡು ಮೃಗಗಳ ಬಾಯಿಗೆ ತುತ್ತಾಗಿರುವಳ ಏನೋ ಕಾಣಲ್ಲ ಪರಮಾತ್ಮ. ನನ್ನ ಹೆಂಡತಿ ಮಕ್ಕಳನ್ನು ಯಾವ ದಾರಿಯನ್ನು ಹಿಡಿದು ಹುಡುಕಿಕೊಂಡು ಹೋಗಲಿ ಪರಮಾತ್ಮ. ನನಗಾದರೂ ಹಸಿವು ಬಾಯಾರಿಕೆ ಆದರೂ ಬಹಳವಾಗಿ ಬಾಧಿಸುತ್ತಿರುವುದು. ಮುಂದೆ ಒಂದು ಪಟ್ಟಣವು ಕಾಣುತ್ತಿರುವುದು. ನಾನು ಅಲ್ಲಿಗೆ ಹೋಗಿ ಭಿಕ್ಷಾಟನೆಯನ್ನು ಮಾಡಿಕೊಂಡು ಅನಂತರ ನನ್ನ ಹೆಂಡತಿ ಮಕ್ಕಳನ್ನು ಹುಡುಕಿಕೊಂಡು ಹೋಗುವೆನು ಪರಮಾತ್ಮ. ಬೇಡುವುದೊಂದೇ ಭಿಕ್ಷಕ್ಕೆ ಧರ್ಮ, ನೀಡುವುದೊಂದೇ ನಾಡಿಯ ಧರ್ಮ. ಭವತಿ ಭಿಕ್ಷಂದೆ ಶಿವ, ಭವತಿ ಭಿಕ್ಷಂದೆ ಶಿವ. ಬೇಡುವುದೊಂದೇ ಭಿಕ್ಷಕ್ಕೆ ಧರ್ಮ, ನೀಡುವುದೊಂದೇ ನಾಡಿಯ ಧರ್ಮ. ತಾಂಬಕದ ಶಿವ ತಾಂಬಕದ ಭವತಿ ಭಿಕ್ಷಂದೆ ಶಿವ, ಭವತಿ ಭಿಕ್ಷಂದೆ ಶಿವ. ಕೊಟ್ಟರೆ ಕೊಡಲೆ ಬಿಟ್ಟರೆ ಬಿಡಲೆ ಕುಡಿಯಲು ನೀರಂಜನಗಿರಲೆ. ಆ ಪರಮಾತ್ಮ ಭಿಕ್ಷಾಂದೇಹಿ. ಕೊಟ್ಟರೆ ಕೊಡಲೆ ಬಿಟ್ಟರೆ ಬಿಡಲೆ ಕುಡಿಯಲು ನೀರಂಜನಗಿರಲೆ. ತಾಂಬಕದ ಶಿವ ತಾಂಬಕದ ಭವತಿ ಭಿಕ್ಷಂದೆ ಶಿವ, ಭವತಿ ಭಿಕ್ಷಂದೆ ಶಿವ. ಹಲವರ ಮುಂದೆ ಅಂಗಲಾಚಿ, ಕೆಲವರ ಮುಂದೆ ಕೈ ಚಾಚೆ. ಹಲವರ ಮುಂದೆ ಅಂಗಲಾಚಿ, ಕೆಲವರ ಮುಂದೆ ಕೈ ಚಾಚಿ. ತಾಂಬಕದ ಶಿವ ತಾಂಬಕದ ಭವತಿ ಭಿಕ್ಷಂದೆ ಶಿವ, ಭವತಿ ಭಿಕ್ಷಂದೆ ಶಿವ. ಬೇಡುವುದೊಂದೇ ಭಿಕ್ಷಕ್ಕೆ ಧರ್ಮ, ನೀಡುವುದೊಂದೇ ನಾಡಿಯ ಧರ್ಮ. ಬೇಡುವುದೊಂದೇ ಭಿಕ್ಷಕ್ಕೆ ಧರ್ಮ, ನೀಡುವುದೊಂದೇ ನಾಡಿಯ ಧರ್ಮ. ತಾಂಬಕದ ಶಿವ ತಾಂಬಕದ ಭವತಿ ಭಿಕ್ಷಂದೆ ಶಿವ, ಭವತಿ ಭಿಕ್ಷಂದೆ ಶಿವ. ಕೊಟ್ಟರೆ ಕೊಡಲೆ ಬಿಟ್ಟರೆ ಬಿಡಲೆ ಕುಡಿಯಲು ನೀರಂಜನಗಿರಲೆ. ಕೊಟ್ಟರೆ ಕೊಡಲೆ ಬಿಟ್ಟರೆ ಬಿಡಲೆ ಕುಡಿಯಲು ನೀರಂಜನಗಿರಲೆ. ತಾಂಬಕದ ಶಿವ ತಾಂಬಕದ ಭವತಿ ಭಿಕ್ಷಂದೆ ಶಿವ, ಭವತಿ ಭಿಕ್ಷಂದೆ ಶಿವ, ಭವತಿ ಭಿಕ್ಷಂದೆ ಶಿವ. ಹಲವರ ಮುಂದೆ ಅಂಗಲಾಚಿ, ಕೆಲವರ ಮುಂದೆ ಕೈ ಚಾಚಿ. ಹಲವರ ಮುಂದೆ ಅಂಗಲಾಚಿ, ಕೆಲವರ ಮುಂದೆ ಕೈ ಚಾಚಿ. ತಾಂಬಕದ ಶಿವ ತಾಂಬಕದ
ಪರಮಾತ್ಮ ಈ ಪಾಪಿಯಾದ ತಿರುಕನಿಗೆ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದರೆ ಭಿಕ್ಷವನ್ನು ನೀಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ ತಾಯಿ. ಕಾಡ ಮೃಗಗಳ ಓಡಿಸಿ ಒಡೆಯುವ ಜೋಡಿಸಿ ಮಾಡವ ಜೋಡಿಸಿ ಮಾಡವ ಒಡೆಯುವೆ ನಾನು ಕಾಡ ಮೃಗಗಳ ಓಡಿಸಿ ಒಡೆಯುವೆ. ಆಹ ಕಣ್ಣಿಗೆ ಕಂಡ ಮೃಗವು ಆಯವಾಯ್ತಲ್ಲ, ಇರಲಿ ಇಲ್ಲಿ ಮುಂದೆ ಹೋಗಿ ನೋಡುತ್ತೇನೆ. ಲಾಲೆ ಒಲ್ಲೆ ಎಲ್ಲಿಗೆ ಬಾಗುವೆ ಲಾಲೆ ಒಲ್ಲೆ ಎಲ್ಲಿಗೆ ಬಾಗುವೆ ಬಿಲ್ಲಿನಿಂದ ಕೊಲ್ಲುವೆ ನಾನು ಲಾಲೆ ಒಲ್ಲೆ ಎಲ್ಲಿಗೆ ಬಾಗುವೆ. ಈ ಹುಲ್ಲೆಯನ್ನು ಕೊಂದಿದ್ದಾಯಿತು, ಅದು ಹಾಗಿರಲಿ. ಏನು ಈ ಕಾಡಿನ ಮಧ್ಯಭಾಗದಲ್ಲಿ ಯಾವ ಹೆಣ್ಣು ಮಗಳು ಈ ಮಕ್ಕಳನ್ನು ಕರೆದುಕೊಂಡು ಗೊಳೋಳುವಂತೆ ಕಾಣುತ್ತಿರುವುದಲ್ಲ. ಇರಲಿ, ಆ ಮಕ್ಕಳು ಮಾವಿನ ಹಣ್ಣನ್ನು ಕೀಳಲು ಹೋಗುತ್ತಿರುವರು. ಆ ಮಾವಿನ ಮರದಲ್ಲಿ ಘಟಸರ್ಪವು ಬರುತ್ತಿರುವುದು. ಮೊದಲು ಆ ಘಟಸರ್ಪವನ್ನು ಬಂಧಿಸಿ ಅನಂತರ ಮಾತನಾಡಿಸಿ ನೋಡುತ್ತೇನೆ. ಅಮ್ಮ ಅಮ್ಮ ಮಾವಿನ ಮರದಲ್ಲಿ ಹಣ್ಣು ಆಗಲಿ ಮಕ್ಕಳಿರ, ಇರಿ, ನಾನೇ ಆ ಮರವನ್ನು ಹತ್ತಿ ಆ ಮಾವಿನ ಹಣ್ಣುಗಳನ್ನು ಕಿತ್ತುಕೊಂಡು ಬರುವೆನು. ನೀವು ಇಲ್ಲೇ ಇರುವರಾಗೆ. ಸರಿ ಅಮ್ಮ. ಮಕ್ಕಳಿರ, ಈ ಮಕ್ಕಳು ಹಣ್ಣನ್ನು ಕೀಳಲು ಹೋಗುತ್ತಿರುವುದು. ಇರಲಿ, ಮೊದಲು ಈ ಘಟಸರ್ಪವನ್ನು ಬಂಧಿಸಿ ಅನಂತರ ಅವರು ಯಾರೆಂಬುದನ್ನು ತಿಳಿಯುವೆನು. ಇವರು ಯಾರಾಗಿರುವುದು? ಎಲ್ಲವೋ ನಾರಿ, ಈಗ ಬರುವಳಾಗು. ಕಾಮಿನಿ ತೋರುವ ಲಕ್ಷಕ್ಕೆ ಕಾಮಿನಿ ತೋರುವ ಲಕ್ಷಕ್ಕೆ ಮನಸದಿಯಂತೆ ದೇವ ಬ್ರಹ್ಮಣಿಯಂತೆ ಓ ಬಲ ಶರೀರದ ಓ ಬಲ ಸುಮಲ ನಾಗ ಕಲ್ಲಿಕೆಯಂತೆ ಏನಂದೆಯೇ
ಚೆಲುವೆ ಆಗ ಜೇಲಂ ಗೆಳೆ ಚೆಲುವೆ ನೀರು ವಯ್ಯಾರ ನೀರು ವಯ್ಯಾರ ಬಾ ಸುಂದರ ನೀರು ವಯ್ಯಾರ ಬಾ ಸುಂದರ ನೀರು ಗಂಭೀರ ವಯ್ಯಾರ ಬಾ ಸುಂದರ ಕಡಿನೋಳು ಕಂದರ ಕಡಿನೋಳು ಕಂದರ ಕರೆಕೊಂಡು ನೀನು ಕಡಿನೋಳು ಕಂದರ ಕರೆಕೊಂಡು ಮನಲೊಂದು ಬಂದಿಗೆ ಮನಲೊಂದು ಬಂದಿಗೆ ಅಕಯೇನು ಬೆಳೆ ಚೆಲುವೆ ನೇರ ವಯ್ಯಾರ ಮಹಾಸುಂದರೇ ಕನಾನದೊಳಗೆ ಕಂದರಾಜರಕೊಂಡು ಕನಾನದೊಳು ಕಂದರಾಜರಕೊಂಡು ಮನಲೊಂದು ಬಂದಿಗೆ ಮನಲೊಂದು ಬಂದಿಗೆ ಬಾಸುಂದರೇ ಮನಲೊಂದು ಬಂದಿಗೆ ಬಾಸುಂದರೇ ಸರಸ ಮಾತಾಡೆ ಮನವಾಡೆ ಬಾಸುಂದರೇ ಸುಂದರಿ ಎಲ್ಲಿ ಬರುವಳಾಗು ಹಲೋ ಸುಂದರಿ ನೀನು ಯಾರು ನಿನ್ನ ಪತಿಯ ಹೆಸರೇನು ಈ ಮಕ್ಕಳು ಯಾರು ಅಣ್ಣ ನಮ್ಮದು ಕಾಶಿ ಪಟ್ಟಣ ನನ್ನ ಪತಿಯು ವಿಜಯಸಿಂಹರಾಜರು ಕಾರಣಾಂತರಗಳಿಂದ ರಾಜ್ಯ ಸಕಲವನ್ನು ಕಳೆದುಕೊಂಡು ನಾವು ಕಾಡಿಗೆ ಬಂದೆವು ನಾವು ಮಲಗಿ ನಿದ್ರಿಸುತ್ತಿರುವ ಸಮಯದಲ್ಲಿ ನನ್ನ ಪತಿಯು ನಮ್ಮನ್ನು ಈ ಮಕ್ಕಳನ್ನು ಬಿಟ್ಟು ಹೊರಟು ಹೋಗಿದ್ದರು ಅವರನ್ನು ಹುಡುಕುತ್ತಾ ಈ ಮಾರ್ಗವಾಗಿ ಬಂದೆವು ಮಕ್ಕಳ ಹಸುವಿನಿಂದ ಬಳಲುತ್ತಿರಲು ಈ ಮಾವಿನ ಮರದಲ್ಲಿ ಹಣ್ಣುಗಳನ್ನು ಕಿತ್ತು ತಿಂದು ನಮ್ಮ ಹಸಿವನ್ನು ನೇಗಿಸಿಕೊಳ್ಳಲು ಬಂದೆವು ಅಷ್ಟರಲ್ಲಿ ಆ ಘಟ್ಟ ಸರ್ಪವು ಬಂದು ನಮಗೆ ತೊಂದರೆಯನ್ನು ಕೊಟ್ಟಿತು ದೇವರಂತೆ ಬಂದು ನಮ್ಮ ಪ್ರಾಣ ರಕ್ಷಣೆ ಮಾಡಿದಿರಿ ಅಣ್ಣ ಪ್ರಾಣ ರಕ್ಷಣೆ ಮಾಡಿದಿರಿ ಯಾರೇನು ಈಗ ಎಲ್ಲಿಗೆ ಹೋಗಬೇಕೆಂದು ಬಂದಿರುವೆ ಅಣ್ಣ ನನ್ನ ಪತಿಯನ್ನು ಹುಡುಕುತ್ತಾ ಈ ಮಾರ್ಗವಾಗಿ ಹೋಗುತ್ತಿರುವೆನು ಅಣ್ಣ ಓಹೋ ಓಹೋ ಕೈಲಾಸಕ್ಕೆ ಹೋಗಬೇಕೆಂದು ಬಂದಿರುವೆಯಾ जिला बार बार जिला बार बार जिला बार बार जिला बार बार बारला ಎಂದೆ ಮುಂದೆ जिला बार बार 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 बारला ಎಂದೆ ಮುಂದೆ ನಿನ್ನ ಮೆಚ್ಚಿ ಬಂದ ಪುತ್ರರಲ್ಲ ಒಂದೇ ಒಂದೇ ನಿನ್ನ ಮೆಚ್ಚಿ ಬಂದ ಪುತ್ರರಲ್ಲ ಒಂದೇ ಒಂದೇ ಒಂಟಿಯಾಗಿ ಕಾದಿದ್ದೆ ಒಂಟಿಯಾಗಿ ಕಾದಿದ್ದೆ ಜೊತೆಗಾಗಿ ನೀ ಬಂದೆ ಸಂಗೋಟೆ ನಿನ್ನ ತುಂಟುತನ ನಿನ್ನ ತುಂಟುತನ ನಿನ್ನ ತುಂಟುತನ ತೋರ್ಬೇಕಲ್ಲಿ ನಿನ್ನ ಬಾರ್ ಬಾರ್ಲೆ ನಿನ್ನ ಬಾರ್ ಬಾರ್ಲೆ ನಿನ್ನ ಬಾರ್ ಬಾರ್ಲೆ
ಚಿನ್ನ ಬಾರ್ ಬಾರೆ ಚಿನ್ನ ಬಾರ್ ಬಾರೆ ಬಾರಲ್ಲ ಹಿಂದೆ ಮುಂದೆ ನಾ ನೆಚ್ಚಿ ಒಂದೇ ಒಂದೇ ಕುಡಿ ಕುಡಿ ನೋಟ ಹುಡುಗಾಟ ಕುಡಿ ಕುಡಿ ನೋಟ ಹುಡುಗಾಟ ಕಿರ್ರೆ ಮರ್ರೋ ಸೀಮೆ ಸುಣ್ಣ ಕಿರ್ರೆ ಮರ್ರೋ ಸುಣ್ಣ ದುಮ್ 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 ದುಕ್ಕಿಗಿತ್ತಪ್ಪ ದುಮ್ 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 ದುಕ್ಕಿಗಿತ್ತಪ್ಪ ಕುಣಿ 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 ಕುಣಿಗಿತ್ತಪ್ಪ ಚಿನ್ನ ಬಾರ್ ಬಾರ್ 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 ಹಿಂದೆ ಮುಂದೆ ಮೆಚ್ಚಿ ಬಂದ ಒಂದೇ ಒಂದೇ ಮೆಚ್ಚಿ ಬಂದ ಒಂದೇ ಒಂದಿಯಾಗಿ ಕಾದಿದ್ದೆ ಒಂಟಿಯಾಗಿ ಕಾದಿದ್ದೆ ಒಂಟಿಯಾಗಿ ಕಾದಿದ್ದೆ ಜಂಟಗಾಗಿ ನೀ ಬಂದು ಒಂಟಿಯಾಗಿ ಕಾದಿದ್ದೆ ತಂಟಗಿಟ್ಟ ಮಾಡಬೇಡ್ವಲ್ಲೆ ತಂಟಗಿಟ್ಟ ಮಾಡಬೇಡ್ವಲ್ಲೆ ಸಂಗಟ ನಿನ್ನ ತುಂಟುತನ ತೋರ್ಬೇಡ್ವಲ್ಲೆ ಚಿನ್ನ ಬಾರ್ ಬಾರ್ರೆ ಚಿನ್ನ ಬಾರ್ ಬಾರ್ರೆ ಚಿನ್ನ ಬಾರ್ ಬಾರ್ರೆ ಬಾರಲ್ಲ ಇಲ್ಲ ಮುಂದೆ ಅಲವಾ ಸುಂದರಿ ಅಲ್ಲಿ ನೋಡುವಳಾಗು ನೋಡು ಅದೇ ನನ್ನ ಅರಮನೆ ನೀನು ಈ ಮಕ್ಕಳನ್ನು ಕರೆದುಕೊಂಡು ಬಂದರೆ ನನ್ನ ಅರಮನೆಗೆ ಕರೆದುಕೊಂಡು ಹೋಗಿ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳಿ ಅಣ್ಣ ಬೇಡಿ ಅಣ್ಣ ಪರಸ್ತ್ರೀಯನ್ನು ಸಹೋದರಿಯಂತೆ ನೋಡಬೇಕು ದಯಮಾಡಿ ನಮ್ಮನ್ನು ಬಿಡಿ ಅಣ್ಣ ಏನೋ ಪರಸ್ತ್ರೀಯನ್ನು ಪರಸ್ತ್ರೀಯನ್ನ ಸಾಕು 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 ನಿನ್ನ ವಚನವ ಸಾಕು ನಿಲ್ಲಿಸ ಸಾಕು ಸಾಕು ನಿನ್ನ ವಚನವ ಸಾಕು ನಿಲ್ಲಿಸ खाकू मगू जला तेरा दौर का आनद वाकू गई थे साथ साथ निन्ना बचाना साथो साथो ಹಲವೋ ಸುಂದರಿ ನೀನು ಈ 7 ಜನ ಮಕ್ಕಳನ್ನು ಕರೆದುಕೊಂಡು ಈ ಕಾನೂನು ವಾಸಕ್ಕೆ ಬಂದಿರುವೆ ನನ್ನ ಮಾತನ್ನು ಕೇಳು ನನ್ನ ಅರಮನೆಗೆ ಬರುವಳಾಗು ನನ್ನ ಅರಮನೆ ಎಷ್ಟು ಸುಂದರವಾಗಿದೆ ಇಲ್ಲ ನೋಡಿದೆಯಾ ಅಣ್ಣ ದಯಮಾಡಿ ನಮ್ಮನ್ನು ಬಿಟ್ಟು ಬಿಡೋಣ ಈ ರೀತಿ ಕಾಡಿಸಬೇಡ ಓಹೋ ಓಹೋ ಹಲೋ ಸುಂದರಿ ಏನು ಹೇಳ್ತೀವಿ ಹೌದು ಅಣ್ಣ ದಯಮಾಡಿ ನಮ್ಮನ್ನು ಬಿಟ್ಟು ಬಿಡು ಆಕ್ಕ ಎಲ್ಲ ನಾವು ಅಂತ ಮುಟ್ಟಬೇಡ ನಡೆ ಮುಟ್ಟಬೇಡ ಮುಟ್ಟಬೇಡ ನಿಜ ದೂರ ನಿಲ್ಲು ದೂರ ನಿಲ್ಲು ಮುಟ್ಟಬೇಡ 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 ನಿಜ ಮುಟ್ಟಿದ್ದಾರೆ ಸುಟ್ಟು
ಎಷ್ಟು ಹೇಳಿದರೂ ಕೇಳುವುದಿಲ್ಲ. ಇದರಲ್ಲಿ ಒಲಿಗೆ ಒಳ್ಳೆಯ ಮಾತಿನಿಂದ ಈಕೆಯನ್ನು ಎಳೆದುಕೊಂಡು ಹೋಗಬೇಕು. ಆದರೆ ಈಕೆಯು ನನ್ನ ಧರ್ಮಕ್ಕೆ ಬಗ್ಗುವುದಿಲ್ಲ. ಇದರಲ್ಲಿ ಇವಳನ್ನು ಶಾಂತ ರೀತಿಯಾಗಿ ಕರೆಯಲಿ. ಈಗ ಬರುವ ಸಾಕ್ಷಿ ಕೃಪೆ ಮಾಡೆ ಸಾಕ್ಷಿ ಕೃಪೆ ಮಾಡೆ ಮಾತಾಡೆ ಮನ ಮಾಡೆ ಬಾ ಸುಂದರ ಸಾಕ್ಷಿ ಕೃಪೆ ಮಾಡೆ ಮಾತಾಡೆ ಮನ ಮಾಡೆ ಬಾ ಸುಂದರ ಧೀರಾನಾದ ಹೆಣ್ಣ ಸರಿಸುತ್ತಿಸುವರ ತಮನೋ ಎನ್ನಾದ ಕಡುವ ನಲ್ಲೆ ಸರಸಾಕ್ಷಿ ಕೃಪೆ ಮಾಡೆ ಮಾತಾಡೆ ಮನ ಮಾಡೆ ಬಾ ಸುಂದರ ಹಿಂದೆ ಒಂದರೇನು ಹಿಂದೆ ಬಂದರೇನು ಮುಂದೆ ಹೋದರೇನು ಹಿಂದೆ ಹೋದರೇನು ಮುಂದೆ ಬಂದರೇನು ಕಮನೋ ಎಲ್ಲಾನೋ ಅವನು ಕಡುವ ಎಲ್ಲಾನೋ ಕಡುವ ಸರಸಾಕ್ಷಿ ಕೃಪೆ ಮಾಡೆ ಮಾತಾಡೆ ಮನ ಮಾಡೆ ಬಾ ಸುಂದರ ಅಲವಾ ಸುಂದರಿ, ನೀನು ಎಷ್ಟು ಹೇಳಿದರೂ ಬಿಡುವುದಿಲ್ಲ. ಏನು ಹಿಂದೆ ಬರುವಳಾಗೋ. ಛೀ ನೀಚ, ಈ ರೀತಿ ಮಾತನಾಡಲು ನಿನಗೆ ನಾಚಿಕೆಯಾಗುವುದೇ ಅಲ್ಲವೇ? ಸುಮ್ಮನೆ ನಮ್ಮನ್ನು ಬಿಟ್ಟು ಬಿಡು, ಇಲ್ಲವಾದರೆ ನಿನ್ನ ಪರಿಣಾಮವು ನೆಟ್ಟಗಿರುವುದಿಲ್ಲ. ಕಡಿಲೋಲು ನೇನು ಕಡಿಲೋಲು ನೇನು ಹೆಚ್ಚು ಮಾತುಗಳು ಕಡಿಲೋಲು ಬಂದು ಹೆಚ್ಚು ಮಾತುಗಳು ಅಡುವೆಯ ತಚ್ಚೆ ದೂರ ನಿಲ್ಲು. ಅಡುವೆಯ ತಚ್ಚೆ ಬಾಬಾ ಬಾಬಾ ಸುಂದರಿ ಬಾಬಾ ಬಾಬಾ ಸುಂದರಿ ಸುಂದರೇ ಸುಂದರೇ. ಈತನಿಗೆ ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಮಾತನ್ನೇ ಕೇಳುತ್ತಿಲ್ಲ. ಇರಲಿ, ನಾನು ನಿಜವಾದ ಪತಿವ್ರತೆಯಾಗಿದ್ದರೆ ಈತನಿಗೊಂದು ಯಾವುದಾದರೂ ಶಿಕ್ಷೆಯನ್ನು ಕೊಟ್ಟು ಈತನನ್ನು ನಾಶವಾಗಿ ಹೋಗು. ಆಹಾ ಮಕ್ಕಳಿರ, ನೋಡಿದ್ರ ಆ ನೀಚನು ಹೇಗೆ ಸತ್ತನೆಂಬುದನ್ನು ನೀವು ನೋಡಿದ್ರ ಮಕ್ಕಳಿರ? ದುಷ್ಟತನದಲ್ಲಿ ನಡೆಯುವವರಿಗೆ ಇದೇ ರೀತಿಯಾಗುವುದು. ಮಕ್ಕಳಿರ, ನಡೀರಿ, ಈ ಮಾರ್ಗವಾಗಿ ನಿಮ್ಮ ತಂದೆಯವರನ್ನು ಹುಡುಕುತ್ತಾ ಮುಂದೆ ಹೋಗೋಣ. ಕ್ಷೇಮವೇ ನೇಮದೇನ್ ಬಾಳೋವಾರ ಕರ್ಣ ಕ್ಷೇಮವೇ ಕರ್ಣ ಕ್ಷೇಮವೇ ನೇಮದೇನ್ ಬಾಳೋವಾರ ಸರ್ವ ಪ್ರಜೆಗಳೆಲ್ಲ ಸಂತೋಷದಿಂದ ಬಾಳ್ವಾರ ಸಂತೋಷ ತಿಂದಿಹರೇ ನಮ್ಮ ಪ್ರಜೆಗಳು. ಸಚಿವನೇ, ನಮ್ಮ ರಾಜ್ಯವನ್ನು ಯಾವ ರೀತಿ ನಿಟ್ಟಿರುವೆ ಅದನ್ನು ತಿಳಿಸುವ. ನಾವು ಕೇಳಿರಿ ಭೂಪ ಕೀರ್ತಿ ಕಲಾಪ ಪೇಳಿದ ರಾಜ್ಯದ ತಾಳ್ಮೆಯನ್ನು. ಮಹಾರಾಜರೇ, ಕೇಳಿರಿ ಭೂಪ ಕೀರ್ತಿ ಕಲಾಪ ಪೇಳಿದ ರಾಜ್ಯದ ತಾಳ್ಮೆಯನ್ನು. ನಮ್ಮಯ ಪ್ರಜೆಗಳ
ಪ್ರಜೆಗಳು ಸಮ್ಮತದಿಂದ ನಮ್ಮಯ ಪ್ರಜೆಗಳು ಸಮ್ಮತದಿಂದ ಸರ್ವ ಪ್ರಜೆಗಳು ಸುಖಿಸುವರೈ ಸರ್ವ ಪ್ರಜೆಗಳು ಸುಖಿಸುವರೈ ಕೇಳಿರೆ ಭೂಪ ಕೀರ್ತಿ ಕಲಾಪ ಬೇಡುವ ರಾಜ್ಯ ಹಾ ಪ್ರಭು ಸಚಿವನೇ, ನಮ್ಮ ಪ್ರಜೆಗಳು ಎಲ್ಲರೂ ಸುಖ ಸೌಖ್ಯದಿಂದ ಶ್ರೀಹರಿಯ ಜ್ಞಾನವನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿರ್ಬರು. ಮತ್ತೇನ ಪಡೆ? ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಕುಳಿತುಕೋ. ಹಾಗೆ ಆಗಲಿ. ಸಚಿವನೇ, ದೂರದಲ್ಲೇನೋ ಗಲಭೆಯಾಗುತ್ತಿರುವುದಲ್ಲ. ಹೇಳು ಬೇಗನೆ ಬುದ್ಧಿನ ಬಂದೆವು, ಬೇಗನೆ ಬಂದೆವು. ಕರಿಯಾಬತ್ತಿ ಕರಿಯರವ ಕಳ್ಸಲ್ಲಂದು ಬಂದೆವು. ಎದ್ದೇಳು ಬೇಗನೆ ಬುದ್ಧಿನ ಬಂದೆವು, ಎದ್ದೇಳು ಬೇಗನೆ. ಸಿದ್ಧ ಮುದ್ದಾರ್ಗಲ್ಲ ಮುದ್ದೆಯ ಒತ್ತುಕೊಂಡು, ಸಿದ್ಧ ಮುದ್ದಾರ್ಗಲ್ಲ ಮುದ್ದೆಯ ಒತ್ತಿಕೊಂಡು ಬುದ್ಧಿನ ಬಂದೆವು, ಎದ್ದೇಳು ಬೇಗನೆ ಬುದ್ಧಿನ ಬಂದೆವು. ಮಹಾರಾಜರಿಗೆ ನಮಸ್ಕರಿಸುತ್ತೇವೆ. ಎಲೆ ವನ ಬಾಲಕರೇ, ನೀವು ಬಂದ ಸಮಾಚಾರವೇನು ತಿಳಿಸುವರಾಗಿ. ಮಹಾರಾಜರೇ, ನಮ್ಮ ಹೊಲಗಳಿಗೆ ಕಾಡು ಪ್ರಾಣಿಗಳು ಬಂದು ವನವನ್ನೆಲ್ಲ ನಾಶ ಮಾಡುತ್ತಿದ್ದಾವೆ. ಬಂದು ಕಾಪಾಡಬೇಕು ಮಹಾರಾಜಗಳೇ. ಹೇಳುತ್ತೀನಿ, ಕೇಳುವರಾಗಿ. ಹೇಳುವರಾಗಿ. ಕೇಳಿರೈ ವನ ಬಾಲಕರೇ, ವನ ಬಾಲಕರೇ, ಅರುಣೋದಯಕ್ಕೆ ಬಂದು ಆ ದೃಶ್ಯಗಳನ್ನು ಸಂಭರಿಸಿ ಬರುವೆನು. ವನ ಬಾಲಕರೇ, ಮದ ಹತ್ತಿದ ಹುಲಿ ಕರಡಿ ಸಿಂಹಗಳ, ಮದ ಹತ್ತಿದ ಹುಲಿ ಕರಡಿ ಸಿಂಹಗಳ ಅರುಣೋದಯಕ್ಕೆ ಬಂದು ಸಂಭರಿಸಿ ಬರುವೆನು. ಕೇಳಿರೈ ವನ ಬಾಲಕರೇ. ಎಲೆ ವನ ಬಾಲಕರೇ, ನಾಳೆ ಅರುಣೋದಯಕ್ಕೆ ಬಂದು ಆ ದೃಶ್ಯಗಳನ್ನು ಸಂಭರಿಸಿ ಬರುವೆನು. ನೀವಿನ ನಿಮ್ಮ ಪಟ್ಟಣಕ್ಕೆ ಹೊರಡುವರಾಗಿ. ಬೇಕು ಮಹಾಪ್ರಭುಗಳೇ. ಒಯ್ತಿ ಬುದ್ಧಿ ನಾವು ಒಯ್ತಿ ಬುದ್ಧಿ, ಒಯ್ತಿ ಬುದ್ಧಿ ನಾವು ಒಯ್ತಿ ಬುದ್ಧಿ. ಸಚಿವನೇ, ಬೇಟೆಗೆ ಹೋಗಬೇಕಾದ ಕಾರಣ ರಥ ಮತ್ತು ಚಿತ್ರರಂಗ ಬಲವನ್ನು ಸಿದ್ಧಪಡಿಸುವನಾಗು. ನೀನು ಸಹ ನನ್ನ ಜೊತೆಯಲ್ಲಿ ಬರುವನಾಗು. ಹಾಗೆ ಆಗಲಿ. ಬಾರೆ ಮಾಂತ್ರಿಯೇ ಬೇಟೆಗೆ ಹೋಗುವ. ಸಚಿವನೇ, ಬಾರೆ ಮಾಂತ್ರಿಯೇ ಬೇಟೆಗೆ ಹೋಗುವ. ಧೀರನಾದಳು ನಿನ್ನ, ಧೀರನಾದಳು ನಿನ್ನ ಕೊಲ್ಲುವೆ ನಾನು. ಬಾರೆ ಮಾಂತ್ರಿಯೇ ಬೇಟೆಗೆ ಹೋಗುವ. ಸಚಿವನೇ, ಕಣ್ಣಿಗೆ ಕಂಡ ಮೃಗವು ಮಾಯವಾಗಿ ಹೋಗಿರುವುದಲ್ಲ. ರಥವನ್ನು ಜಾಗ್ರತೆ ಹೊಡೆಯುವನಾಗು. ಹಾಗೆ ಆಗಲಿ. ನಿಲ್ಲಲೆ ಒಲ್ಲೆಯೇ ಎಲ್ಲಿಗೆ ಹೋಗುವೆ, ನಿಲ್ಲಲೆ ಒಲ್ಲೆಯೇ ಎಲ್ಲಿಗೆ ಹೋಗುವೆ. ಧೀರನಾದಳು ನಿನ್ನ, ಧೀರನಾದಳು ನಿನ್ನ ಕೊಲ್ಲುವೆ ನಾನು. ನಿಲ್ಲಲೆ ಒಲ್ಲೆಯೇ ಎಲ್ಲಿಗೆ ಹೋಗುವೆ. ಸಚಿವನೇ, ಕಣ್ಣಿಗೆ ಕಂಡ ಮುಖವು ಮಾಯವಾಗಿ ಹೋಗಿರುವುದಲ್ಲ. ಜಾಗ್ರತೆಯಾಗಿ ರಥವನ್ನು ಹೊಡೆಯುವಳಾಗು. ಅನ್ನವನ್ನು ಕೇಳೋಣ.
ಊಟ ಮಾಡ್ಕೊಂಡು ಊಟ ಮಾಡಿಕೊಂಡು ಹೋಗೋಣ ಮುಂದೆ. ಮಕ್ಕಳಿರ ಬೇಡ, ಮಕ್ಕಳಿರ ಬೇಡ. ವೇಗವಾಗಿ ಬರುತ್ತಿರುವ ರಥಕ್ಕೆ ಸಿಕ್ಕಿದರೆ ನಿಮ್ಮ ಪ್ರಾಣವೇ ಹೊರಟು ಹೋಗಿರುವುದು. ಬೇಡ ಮಕ್ಕಳಿರ, ಬೇಡ ಮಕ್ಕಳಿರ. ಅಮ್ಮ ಹಸಿವಾಗುತ್ತಿರುವುದು. ಮಕ್ಕಳಿರ, ರೆಕ್ಕೆ ಇಲ್ಲದ ಪಕ್ಷಿಯು ಗಗನಕ್ಕೆ ಹಾರುವುದುಂಟೆ? ಇಲ್ಲ ಅಮ್ಮ. ಸೂರ್ಯನಿಲ್ಲದಿದ್ದರೆ ಬೆಳಕಾಗುವುದುಂಟೆ? ಇಲ್ಲ. ಇರುವೆಯು ಹರಿದ ದಡವನ್ನು ಸೇರುವುದೇ? ಇಲ್ಲ. ಅದರಂತೆಯೇ ಆ ವೇಗವಾಗಿ ಬರುತ್ತಿರುವ ರಥವು ನಿಮ್ಮ ಮೇಲೆರೆದರೆ ನಿಮ್ಮ ಪ್ರಾಣವೇ ಹಾರಿ ಹೋಗುವುದು. ಮಕ್ಕಳಿರ, ಅಮ್ಮ ಅಮ್ಮ ಏನು ಮಾಡೋದು? ಹಾಗಲಿ ಮಕ್ಕಳಿರ, ಇಲ್ಲಿ ನೋಡಿ, ಅಲ್ಲಿ ಬರುತ್ತಿರುವ ರಥಕ್ಕೆ ಅಡ್ಡಲಾಗಿ ಮಲಗುವಿರಾಗಿ, ಬೇಗ ಮಲಗುವಿರಾಗಿ. ಮಕ್ಕಳಿರ, ಆ ರಥವು ನಿಮ್ಮ ಮೇಲೆ ಬಂದರೂ ಸಹ ನೀವು ಮೇಲೆ ಹೇಳಬೇಡಿ. ಆ ರಥದಿಂದ ನಿಮ್ಮ ಪ್ರಾಣವು ಹೋದರೆ ಮುಕ್ತಿ ಸಿಗುವುದು. ಮಕ್ಕಳಿರ, ಮುಕ್ತಿ ಸಿಗುವುದು. ಜಾಗ್ರತೆಗೊಳಿವನಾಗು. ಸಚಿವನೇ, ಈಕೆಯು ಯಾರಾಗಿರಬಹುದು? ವಿಚಾರಿಸಿ ತಿಳಿಯವನಾಗು. ಅಮ್ಮ, ನೀವು ಯಾರು? ನಿಮ್ಮ ಪಟ್ಟಣವೇ ಆಗೋದು? ಅಯ್ಯ, ಏನೊಂದು ಹೇಳ. ಓ ಪರಮಾತ್ಮ, ಏನಿದೆ ಇವರು ನನ್ನ ವೃತ್ತಾಂತವನ್ನು ಕೇಳುತ್ತಿರುವರಲ್ಲ, ನಾನು ಏನು ಮಾಡಲಿ? ಅಯ್ಯ, ಈ ನಮ್ಮ ವೃತ್ತಾಂತವನ್ನು ಏನೆಂದು ಹೇಳ? ತಾಯಿ ಹೆಸರು ಸುಶೀಲಾದೇವಿ, ನನ್ನ ಅಣ್ಣನ ಹೆಸರು ನಲ್ಲರಾಜನು, ಪಾಪಿಯಾದ ಈ ನನ್ನ ಹೆಸರು ನಲ್ಲತಂಗ ಎಂದು ಕರೆಯುವರು. ಜೀವದಿಂದಿರುವನೇ ನಮ್ಮ ತಂದೆ ಎಂದು ಭಾವಿಸಿಕೊಂಡು ಈ 7 ಜನ ಮಕ್ಕಳನ್ನು ಕರೆದುಕೊಂಡು ನಮ್ಮ ಪಟ್ಟಣಕ್ಕೆ ನಡೆಯುವಳಾಗು. ನಾನು ಭೇಟಿಯನ್ನು ಮುಗಿಸಿಕೊಂಡು ಅನಂತರ ಬರುವೆನು. ನೀನು ಈ ಮಕ್ಕಳನ್ನು ಕರೆದುಕೊಂಡು ಸೇವಕರೊಡನೆ ನಮ್ಮ ಅರಮನೆಗೆ ನಡೆಯುವಳಾಗು. ಸಹೋದರಿ, ಅಣ್ಣ, ಸಹೋದರಿ, ನನ್ನದೊಂದು ಮಾತು ಅಣ್ಣ. ಅಣ್ಣ, ಸಹೋದರಿ, ಈ ಪರಿಸ್ಥಿತಿಯಲ್ಲಿರುವ ನಮ್ಮನ್ನು ನೋಡಿ ಅತ್ತಿಗೆಯು ನಮ್ಮನ್ನು ಆದರಿಸುವಳೆ ಅಣ್ಣ. ಸಹೋದರಿ, ಲಲಿತೆಯೋ ಅಂತವಳಲ್ಲ. ನೊಂದವರನ್ನು ಕಂಡರೆ ಬಹಳ ದಯೆ ತೋರುವಳು. ಈ 7 ಜನ ಮಕ್ಕಳನ್ನು ಕರೆದುಕೊಂಡು ನಮ್ಮ ಪಟ್ಟಣಕ್ಕೆ ಹೊರಳಾಗು. ನನ್ನ ಮಾತನ್ನು ಕೇಳು ಸಹೋದರಿ. ಅಣ್ಣ, ಗಾದೆ ಮಾತೆ ಇಲ್ಲವೇ ಅಣ್ಣ? ಅಣ್ಣ ನನ್ನವನಾದರೂ ಅತ್ತಿಗೆ ನನ್ನವಳೇ ಎಂಬಂತೆ. ಅತ್ತಿಗೆಯು ನಮ್ಮನ್ನು ಆದರಿಸದಿದ್ದರೆ ಏನು ಮಾಡುವುದು ಅಣ್ಣ? ಸಹೋದರಿ, ಖಂಡಿತವಾಗಿ ದುಃಖಿಸಬೇಡ. ನನ್ನ ಮಾತನ್ನು ಕೇಳು. ಈ ಮಕ್ಕಳನ್ನು ಕರೆಕೊಂಡು ಸೇವಕರೊಡನೆ ನಮ್ಮ ಪಟ್ಟಣಕ್ಕೆ ಹೊರಳಾಗು ಸಹೋದರಿ. ಅಣ್ಣ, ಹಾಗೆ ಆಗಲಿ ಅಣ್ಣ. ನಿನ್ನ ಮಾತಿನಂತೆ ನಾನು ಈಗಲೇ ಅರಮನೆಗೆ ಹೋಗುವೆನು ಅಣ್ಣ. ಆದರೆ ಜಾಗೃತಿಯಾಗಿ ಬಂದು ಬಿಡು ಅಣ್ಣ. ಸ್ವಾಮಿಯು ಬರುವ ವೇಳೆಯಾಯಿತು. ಅವರು ಬಂದ ನಂತರ ವಿಶ್ರಾಂತಿಯನ್ನು ಪಡೆಯಲಿ. ನೀನು ಪಾಕವನ್ನು ಸಿದ್ಧಪಡಿಸು. ಅವರಿಗೆ ಬಿಸಿ ನೀರನ್ನು ಕಾಯಿಸಿ ಸ್ನಾನಕ್ಕಾಗಿ ಸಿದ್ಧಪಡಿಸು. ಹಾಗೆ ಆಗಲಿ ದೇವಿ. ಆಯ್ತೆ. ನೋಡು ಸಖಿ, ನಾನು ವಿಶ್ರಾಂತಿಯನ್ನು ಪಡೆಯುವೆನು. ಏಕೋ ಮೈಕೈಯೆಲ್ಲ ನೋವಾಗಿರುವುದು. ಆದ್ದರಿಂದ ನನಗೆ ಸ್ವಲ್ಪ ಕೈ ಹೊತ್ತು ಕಾಲು ಹೊತ್ತು. ಹಾಗೆ ಆಗಲಿ ದೇವಿ, ಕುಳಿತುಕೊಳ್ಳಿ. ಏ ಸಖಿ, ಒತ್ತು ಚೆನ್ನಾಗಿ ಒತ್ತೆ.
ಸಾಕೆ? ಅಮ್ಮ ಇಲ್ಲಿ ನೋವಾಗಿರುವುದು. ಹಾಗೆ ಆಗಲಿ. ಅಪ್ಪ ಅತ್ತಿಗೆಯವರೇ, ಅತ್ತಿಗೆಯವರೇ, ಒತ್ತಿ ಬೇಗ ಬೇಗನೆ. ಅಮ್ಮ, ಅತ್ತಿಗೆಯವರೇ, ದೇವಿ, ಬಾಗಿಲನ್ನು ತೆಗೆಯುವರಾಗಿ. ಅತ್ತಿಗೆಯವರೇ, ಏನು? ಹೊರಗಡೆ ಮಳೆಯ ಧಾರಾಕಾರವಾಗಿ ಸುರಿಯುತ್ತಿರುವುದು. ಅತ್ತಿಗೆಯವರೇ, ಅತ್ತಿಗೆಯವರೇ. ದೇವಿ, ಬಾಗಿಲ ಬಳಿ ಯಾರೋ ಕರೆದಂತೆ ಭಾಸವಾಗಿರೋದು, ಹೋಗಿ ನೋಡಿ ಬರಲೇ? ಆಹಾಹಾ, ಬಾಗಿಲ ಬಳಿ ಯಾರು ಬಂದಂತೆ ಭಾಸವಾಗಿರುವರೆ, ಕರೆಯುವಂತೆ ಭಾಸವಾಗಿರೋ ಕರೆಯುವಂತೆ ಭಾಸವಾಗಿರುವರೆ. ಹಾಗಾದರೆ ಅವರೇನು ನಿನ್ನ ಚಿಕ್ಕಪ್ಪನ ಮಕ್ಕಳೇ, ಇಲ್ಲ ನಿನ್ನ ದೊಡ್ಡಪ್ಪನ ಮಕ್ಕಳೇ, ಅಥವಾ ನಿನಗೆ ಒಡ ಹುಟ್ಟಿದವರೇ? ನಿನಗೇಕೆ ಬೇಕು? ಬಾಯಿ ಮುಚ್ಚು. ದೇವಿ, ಒತ್ತು. ಅಮ್ಮ, ಪರರು ಕೂಗುವುದನ್ನು ಕಂಡರೆ ನನಗೆ ಮನವು ಮೊರಗಬಾರದೆ ದೇವಿ. ಹೌದೇ? ಮನವು ಮರಗುವುದೇ? ಏಕೆ? ನಿನಗೇನಾದರೂ ತೊಂದರೆಯಾಗುವುದೇ? ಅವರು ಮರಗಿದರೆ ಅವರು ಮರಗಲಿ, ನಿನಗೇನು ಕಷ್ಟವಾಗುವುದೇನು? ಹೋಗಲಿ ಬಿಡಿ ದೇವಿ, ಪರರು ಕೂಗುವುದನ್ನು ಕಂಡರೆ ಮನವು ಮರಗುವುದು, ಹಾಗಾಗಿ ಹೇಳಿದೆನು ಅಷ್ಟೇ. ಹೋಗಲಿ ಬಿಡಿ. ಓ ಸರಿ, ಅವರು ಯಾರೆಂದು ನೋಡಿಕೊಂಡು ಬಾ, ಹೋಗು. ದೇವಿ, ಯಾರೋ ಓರ್ವ ಹೆಂಗಸು ಬಾಗಿಲ ಬಳಿ ನಿಂತು ಅತ್ತಿಗೆಯವರೆಂದು ಕರೆಯುತ್ತಿದ್ದಾರೆ, ಹೋಗಿ ಕರೆದು ಬರಲೇ? ಒಳ ಕರೆದು ಬರಲೇ? ಓಹೋ, ಅವರನ್ನು ಕರೆದುಕೊಂಡು ಬರುವಿಯಾ? ಹೌದು ದೇವಿ. ಅವರು ಯಾರೆಂದು ನೋಡೋಣ, ಕರೆದುಕೊಂಡು ಬಾ. ಹಾಗೆ ಆಗಲಿ. ಅಮ್ಮ ಬನ್ನಿ, ನಮ್ಮ ದೇವಿಯವರು ಒಳ ಕರೆಯುತ್ತಿದ್ದಾರೆ. ಹಾಗೆ ಆಗಲಿ ತಾಯಿ. ಅತ್ತಿಗೆಯವರೇ, ಅತ್ತಿಗೆಯವರೇ, ಇದು ನಮಸ್ಕರಿಸುವೆನು. ಅಪ್ಪ, ದರಿದ್ರದವಳೆ, ಏನು ಗಂಡನ ಮನೆಯನ್ನು ಹಾಳು ಮಾಡಿ ಇನ್ನು ಅಣ್ಣನ ಮನೆಯನ್ನು ಹಾಳು ಮಾಡುವುದಕ್ಕಾಗಿ ಬಂದಿರುವಳು. ಯಾರೇ ನೀನು? ದೂರ ಸರಿ, ಮುಟ್ಟಬೇಡವ. ನಾರಿಯೋ ಎಮ್ಮಾರಿಯೋ ನೈನ್ಯಾರು ಹೇಳಲೆ. ಯಾರೇ ನೀನು? ದೂರ ಸರಿ, ಮುಟ್ಟಬೇಡವೋ. ನಾರಿಯೋ ಎಮ್ಮಾರಿಯೋ ನೀನ್ಯಾರು ಹೇಳಲೆ. ಸಂಜೆಪುರ ಇದೆ ಎಂದು ಬಂದೆ ಏಕಲೆ. ಗಂಡನನ್ನು ಕರೆದುಕೊಂಡು ದೂರ ನಿಲ್ಲೆನಿ. ಚೀದರಿದ್ದವಳು ಕಂದನನ್ನು ಕರೆದುಕೊಂಡು ದೂರ ನಿಲ್ಲೆನಿ. ಚೀದರಿದ್ದವಳೆ, ಏನು ಗಂಡನ ಪುರವನ್ನು ಹಾಳು ಮಾಡಿ ಇಲ್ಲಿ ತಂದೆಯ ಪುರವನ್ನು ಹಾಳು ಮಾಡುವುದಕ್ಕಾಗಿ ಬಂದಿರುವೆಯಲ್ಲ, ನಾಚಿಕೆಯಾಗುವುದಿಲ್ಲವೇ? ಹೋಗು. ಬರುವ ದಾರಿಯಲ್ಲಿ ಯಾವುದಾದರೂ ಕೆರೆಯೋ ಬಾವಿಯೋ ಸಿಗಲಿಲ್ಲವೇ ನಿನಗೆ? ಬಿದ್ದು ಸತ್ತು ಹೋಗುವುದಕ್ಕೆ. ಇಲ್ಲ ಅತ್ತಿಗೆಯವರೇ, ಇಲ್ಲ. ಅಣ್ಣನೇ ನಮ್ಮನ್ನು ಇಲ್ಲಿಗೆ ಕಳುಹಿಸಿಕೊಟ್ಟರು ಅತ್ತಿಗೆಯವರೇ. ಆಹಾ, ಅಣ್ಣನ ಮೇಲೆ ನೆವ ಮಾಡುವೆಯಲ್ಲ, ನಾಚಿಕೆಯಾಗುವುದಿಲ್ಲವೇ? ದೂತಳೆ, ಅತ್ತಿಗೆಯವರೇ, ದೂರ ನಿಲ್ಲು. ಮಕ್ಕಳು ಹಸಿವಿನಿಂದ ಬಳಲುತ್ತಿರುವರು. ತಿನ್ನಲು ಏನಾದರೂ ಆಹಾರವನ್ನು ಕೊಡಿ ಅತ್ತಿಗೆಯವರೇ, ಕೊಡಿ. ತಿನ್ನಲು ಅನ್ನ ಸಿಗಲಿಲ್ಲವೇ ನಿನಗೆ? ಸಿಗದಿದ್ದರೆ ಹೋಗಿ ಎಲ್ಲಾದರೂ ಬಿದ್ದು ಸಾಯು. ಬೇಡಿ ಅತ್ತಿಗೆಯವರೇ, ಹೊಡೆಯಬೇಡಿ ಅತ್ತಿಗೆಯವರೇ. ಹೋಗಲಿ, ಅಣ್ಣ ಬರುವವರೆಗಾದರೂ ನಾವು ಒಳಗೆ ಬರುತ್ತೇವೆ. ದಯಮಾಡಿ ನಮಗೆ ಅದಕ್ಕೆ ಅವಕಾಶ ಕೊಡಿ ಅತ್ತಿಗೆ. ಪಾಪ, ಹೇಳಬಾರದೆ? ಅಣ್ಣ ಬರುವವರೆಗೂ ಇಲ್ಲೇ ಇರುವಳಂತೆ, ಆಗ ನನ್ನನ್ನು ಓಡಿಸುವಳು, ಇವಳು ಕುಳಿತುಕೊಳ್ಳುವಳು. ಹೇಳಿದಳು ಹೇಳಿದಳು, ಸರಿಯಾಗಿ ಹೇಳಿದೆ. ಸಾಕು ಈ ನಾಟಕ. ನಾಚಿಕೆ ಆಗುವುದಿಲ್ಲವೇ ನಿನಗೆ? ಅಣ್ಣನ ಮನೆಯನ್ನು ತೊರೆದು ಬರುವುದಕ್ಕೆ. ಗಂಡನ ಪುರದಿಂದ ಹಾಳು ಮಾಡಿ ಅಣ್ಣನ ಪುರಕ್ಕೆ ಬಂದಳು ನನ್ನನ್ನು ಓಡಿಸಲು. ತಿಳಿಯಿತೇನು? ಅಣ್ಣನಿಗೆ ಮಕ ತೋರಿಸುವುದು ಬೇಡ, ಹೊರಟು ಹೋಗು. ಅತ್ತಿಗೆಯವರೇ, ದಯಮಾಡಿ ಎಲ್ಲ ಬಂದು ಬಿಟ್ಟವ. ಅವರು ನಮಗೆ ಒದೆಯಲಿಲ್ಲ, ಮಕ್ಕಳಿರ ಒದೆಯಲ್ಲ. ಅತ್ತಿಗೆಯವರೇ, ಅತ್ತಿಗೆಯವರೇ, ಮಕ್ಕಳು ಹಸಿವಿನಿಂದ ನರಳುತ್ತಿರುವರು. ದಯಮಾಡಿ ತಿನ್ನಲು ಏನಾದರೂ ಆಹಾರವನ್ನು ಕೊಡಿ ಅತ್ತಿಗೆಯವರೇ. ಮಕ್ಕಳು ಹಸಿವು ಹಸಿವೆಂದು ಒದ್ದಾಡುತ್ತಿರುವರು, ಅವರಿಗೆ ತಿನ್ನಲು ಏನನ್ನಾದರೂ ಕೊಟ್ಟು. ಏನು ನಿಮ್ಮ ಅಪ್ಪನ ಮನೆಯ ಆಸ್ತಿ ನೋಡು.
ಅನ್ನವನ್ನು ಕೊಡುವುದಕ್ಕೆ ತಂದು ಹಾಕಿರುವೆಯಲ್ಲ, ನಿನಗೆ ಕೊಡುವುದೇ ಹೆಚ್ಚು. ಅಲ್ಲ ಅವಳಿಗೆ ಕೊಡಬೇಕೆ? ಮಕ್ಕಳು ಅಲ್ಲವೇ? ಮಕ್ಕಳಲ್ಲವೇ? ಸರಿ ಇರಲಿ. ನೋಡು, ಈಗ ನಾನು ಹೇಳುವೆನು, ಕೇಳು. ಹೇಳಿ ದೇವಿ. ಒಂದು ಮೋಟು ಮಡಿಕೆಯನ್ನು ತೆಗೆದುಕೊಂಡು ಬಾ. ಅದಕ್ಕೆಲ್ಲ ತೂತನ್ನು ಬಡಿ. ನಂತರ ಅದರ ಮುಕ್ಕಾಲು ಭಾಗದಷ್ಟು ಮರಳನ್ನು ಹಾಕು. ಒಂದು ಇಡೀ ಅಕ್ಕಿ ಮಾತ್ರ ಹಾಕಬೇಕು. ನಂತರ ಹಸಿ ಬಾಳೆ ದಿಂಡನ್ನು ಕೊಟ್ಟು ಅವರಿಗೆ ಕುದುರೆ ಲಾಳದಲ್ಲಿ ಬಿಟ್ಟು ಬಾ, ಹೋಗು. ದೇವಿ, ಅನ್ನ ಮಾಡಿ ಮರಳನ್ನು ತಿಂದರೆ ಮಕ್ಕಳು ಸತ್ತು ಹೋಗುವುದಿಲ್ಲವೇ? ಅನ್ನವನ್ನು ತಿಂದರೆ ಮಕ್ಕಳು ಸತ್ತು ಹೋದರೆ ಹೊತ್ತು ಹಾಕುವುದಕ್ಕೆ ನೀನಿಲ್ಲವೇನೆ? ಹೋಗೆ ಕೊಡು. ಹಾಗೆ ಆಗಲಿ. ಈಗ ಸಿದ್ಧಪಡಿಸ್ಕೊಂತವಳು. ಲೋಟ ಅಮ್ಮ, ನಮ್ಮ ರಾಜಕುಮಾರಿಯವರು ಹೇಳಿರುವರು ಅನ್ನವನ್ನು ಮಾಡಿಕೊಂಡು ನಮ್ಮ ಕುದುರೆಯ ಲಾಯದಲ್ಲಿ ಅಡಿಗೆ ಮಾಡಿಕೊಳ್ಳುವಂತ ಹೇಳಿರುವರು. ಅಯ್ಯೋ, ಏನಿದು? ಅಕ್ಕಿಯ ಬದಲಾಗಿ ಮರಳನ್ನು ಕೊಟ್ಟಿರುವರಲ್ಲ, ಸೌದೆಯ ಬದಲಾಗಿ ಹಸಿ ಬಾಳೆ ದಿಂಡನ್ನು ಕೊಟ್ಟಿರುವರಲ್ಲ. ಆ ಪರಮಾತ್ಮ, ಇದರಿಂದ ನಾವು ಹೇಗೆ ತಾನೇ ಅಡುಗೆಯನ್ನು ಮಾಡಿ ಊಟ ಮಾಡುವುದು? ಇರಲಿ, ನಾನು ನಿಜವಾದ ಸತ್ಯವಂತೆಯೇ ಆಗಿದ್ದರೆ ಈ ಮರಳು ಅಕ್ಕಿಯಾಗಿ ಅನ್ನವಾಗಲಿ, ಹಸಿ ಬಾಳೆ ದಿಂಡು ಹುರಿದು ಸೌದೆಯಾಗಿ ಅನ್ನವಾಗಲಿ. ನೀತಿಯ ಮೇರೆಸಿ ನೀತಿಯ ಮೇರೆಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವ, ಸತ್ಯಕ್ಕೆ ನೀಡೋ ಜಯವನ್ನು. ಮೇರೆಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವ, ಸತ್ಯಕ್ಕೆ ನೀಡೋ ಜಯವನ್ನು. ಸತ್ಯಕ್ಕೆ ನೀಡೋ ಜಯವನ್ನೇ. ಪರಮಾತ್ಮ, ಸೀತಾ ಸಾವಿತ್ರಿ ಗೀತಾ ಗಾಯತ್ರಿ ಹೊಂದಿದ ನಾಡಿನ ಸುತೆ ನಾನು. ಪರಮಾತ್ಮ, ಶಿವದೇವ, ಸೀತಾ ಸಾವಿತ್ರಿ ಗೀತಾ ಗಾಯತ್ರಿ ಹೊಂದಿದ ನಾಡಿನ ಸುತೆ ನಾನು. ಕಂಬನಿದಾರ ನಿನಗೆ ಆಹಾರ, ಕಂಬನಿದಾರ ನಿನಗೆ ಆಹಾರ, ಸತ್ಯಕ್ಕೆ ನೀಡು ಜಯವನ್ನೇ, ಸತ್ಯಕ್ಕೆ ನೀಡು ಜಯವನ್ನೇ. ನೀತಿಯ ಮೇರೆಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವ, ಸತ್ಯಕ್ಕೆ ನೀಡು ಜಯವನ್ನೇ. ಸತ್ಯಕ್ಕೆ ನೀಡು ಜಯವನ್ನೇ. ಪರಮಾತ್ಮ, ಇನ್ನೂ ಈ ನಿನ್ನ ಪರೀಕ್ಷೆಯ ಕಷ್ಟವು ಮುಗಿದಿಲ್ಲವೇ ತಂದೆ, ಮುಗಿದಿಲ್ಲವೇ? ಇರಲಿ, ನಾನು ನಿಜವಾದ ಪತಿವ್ರತೆಯಾಗಿದ್ದರೆ ಇದು ಅನ್ನವಾಗಿ ಈ ಅನ್ನವನ್ನು ನನ್ನ ಮಕ್ಕಳಿಗೆ ಬಡಿಸಿ ಅವರ ಹಸಿವನ್ನು ನೀಗಿಸುವೆನು. ಅಮ್ಮ, ಅನ್ನವಾಯಿತಮ್ಮ. ಮಕ್ಕಳಿರ, ಇದೋ ನೋಡಿ,
ನೋಡಿ ಮಕ್ಕಳಿರ, ನಿಮ್ಮ ಅತ್ತಿಗೆಯು ಕೊಟ್ಟಿರುವ ಈ ಅಕ್ಕಿಯಿಂದ ಅನ್ನವಾಗಿರುವುದು. ಇರಲಿ ಮಕ್ಕಳೇ. ಓಹೋ, ನೋಡು, ನಿಮ್ಮ ಅತ್ತೆಯವರೇ ಇಲ್ಲಿ ಬರುತ್ತಿರುವರು. ಅವರ ಕೈಯಿಂದಲೇ ನಾವು ಊಟವನ್ನು ಬಡಿಸಿಕೊಂಡು ಊಟ ಮಾಡೋಣ. ಅತ್ತಿಗೆಯವರೇ, ಅತ್ತಿಗೆಯವರೇ, ಇಲ್ಲಿ ನೋಡಿ, ನೀವು ಕೊಟ್ಟ ಅಕ್ಕಿಯಿಂದ ಅನ್ನವನ್ನು ಮಾಡಿರುವೆನು. ಇದನ್ನು ಮಕ್ಕಳಿಗೆ ನೀವೇ ನಿಮ್ಮ ಕೈಯಾರ ಬಡಿಸುವಿರಾಗಿ ಅತ್ತಿಗೆಯವರೇ. ಏನೇ ಸಖಿ, ನಾನು ಕೊಟ್ಟಿರುವ ಮಳಲಲ್ಲವೇ ಅನ್ನ ಹೇಗಾಯಿತು? ನೀನೇನಾದರೂ ಕುತಂತ್ರವಿದವೇ? ಇದರಲ್ಲಿ ನನ್ನದೇನು ಗೊತ್ತಿಲ್ಲ ದೇವಿ. ಹೌದೇ? ಪಾಲಿಲ್ಲ ಇದರಲ್ಲಿ. ಓಹೋ, ಏನು ನಾನು ನಿನಗೆ ಉಣಬಡಿಸಬೇಕಾ? ನೀಚಳೆ ಏನು ಉಣಬಡಿಸಲೇ? ಹೌದು ನಾನು ಉಣಬಡಿಸಲೇ? ಹೌದು ಅತ್ತಿಗೆಯವರೇ. ಅಮ್ಮ! ಅತ್ತಿಗೆಯವರೇ, ಸಾಯಿ! ಅತ್ತಿಗೆಯವರೇ, ಅಯ್ಯೋ! ಅಮ್ಮ ಅನ್ನವೆಲ್ಲ ಜಲ್ದಿ ಹೋಯ್ತಮ್ಮ. ನೀರಿಟ್ಟಾರೆ. ಏನು ಮಾಡುವುದು ಪರಮಾತ್ಮ? ಇಲ್ಲ, ನಾವಿನ್ನು ಈ ದರೆಯೊಳಗೆ ಬದುಕುಳಿಯಬಾರದು. ಗಾದೆ ಮಾತಿನಂತೆ ಅಣ್ಣ ನನ್ನವನಾದರೂ ಅತ್ತಿಗೆ ನನ್ನ ಹೊಳೆ. ತಾಯಿ ಇಲ್ಲದ ಈ ತವರಿಗೆ ಯಾವ ಹೆಣ್ಣು ಮಕ್ಕಳು ಬರಬಾರದು, ಬರಬಾರದು, ಬರಬಾರದು. ಮಕ್ಕಳಿರ, ಬನ್ನಿ ಮುಂದೆ ಎಲ್ಲಿ ಆದರೂ ಹೋಗೋಣ. ಬನ್ನಿ ಮಕ್ಕಳಿರ. ಏನಾಯ್ತು ಸ್ವಾಮಿ? ಯುದ್ಧಕ್ಕೆ ಹೋದವರು ಏನಾಯ್ತು? ಅರಣ್ಯದಿಂದ ಸೇವಾಕರಣರೇ ನನ್ನ ತಂಗಿ ಮಕ್ಕಳನ್ನು ಕಳಿಸಿದಿರ. ಎಲ್ಲಿರುವರವರು? ಓ, ನಿಮ್ಮ ತಂಗಿ ಮಕ್ಕಳ? ಹಾ ಸ್ವಾಮಿ, ಬಂದಿದ್ದರು. ಇಲ್ಲಿ ಬನ್ನಿ. ಅಲ್ಲ ಸ್ವಾಮಿ, ನಿಮ್ಮ ತಂಗಿ ಮಕ್ಕಳು ಬಂದಿದ್ದರು. ಆದರೆ ಅವರು ನೋಡಿದರೆ ಊಟ ಉಪಚಾರವೇನು ಇಲ್ಲದಂತೆಯೇ ಬಂದಿದ್ದರು. ನಾನು ಅವರನ್ನು ಒಳಗೆ ಕರೆದು ಸ್ನಾನವನ್ನು ಮಾಡಿಸಿ ಒಡವೆ ವಸ್ತ್ರಾದಿಗಳನ್ನೆಲ್ಲ ಕೊಟ್ಟು ಅವರಿಗೆ ಉಪಚರಿಸಿ ಪಾಕವನ್ನು ಉಣಬಡಿಸಿದರೆ ಅರ್ಧ ನಿಶ ರಾತ್ರಿಯಲ್ಲಿಯೇ ನಾವು ಮಲಗಿದಾಗ ಎಲ್ಲ ತೆಗೆದುಕೊಂಡು ಓಡಿ ಹೋಗಿ ಬಿಟ್ಟರಲ್ಲ ಸ್ವಾಮಿ. ಓ, ನೀನು ಮಾಡದೆ ಗೊತ್ತಾಯ್ತು, ನಾನು ನೋಡ್ದೆ. ಎಲ್ಲಿ ನೋಡಿದಿರಿ ಸ್ವಾಮಿ? ಸ್ವಾಮಿ, ನೀವು ಇರಲಿಲ್ಲ, ಎಲ್ಲಿ ನೋಡಿದ್ರಿ? ಸುಸಂಗತೆ, ಇಲ್ಲಿ ನಡೆದ ವಿಚಾರವನ್ನು ನೀವಿಬ್ರು ಸರಿಯಾಗಿ ಹೇಳಿದರೆ ಸರಿ, ಇಲ್ಲವಾದರೆ ನಿಮ್ಮನ್ನು ಸೋಲಕ್ಕೇರಿಸುವೆನು. ಇಲ್ಲ ಸ್ವಾಮಿ, ನಾನು ನಿಮ್ಮ ಧರ್ಮ ಪತ್ನಿ. ತುಂಬಾ ಪ್ರೀತಿಯಿಂದ ಇದ್ದಂತಹ ಹಿತೈಷಿಯಲ್ಲವೇ ನಾನು ಸುಳ್ಳು ಹೇಳುವುದೇ? ಇಲ್ಲ ಸ್ವಾಮಿ, ನಿಜ. ಅವಳು ಎಲ್ಲವನ್ನು ತೆಗೆದುಕೊಂಡು ಹೋಗಿಬಿಟ್ಟಳು ಸ್ವಾಮಿ. ಈಗ ಸರಿ, ನನ್ನ ತಂಗಿ ಮಕ್ಕಳನ್ನು ಹುಡಿಕೊಂಡು ಬಂದ ಅನಂತರ ನಿಮ್ಮನ್ನು ವಿಚಾರಿಸಿಕೊಳ್ಳುವೆನು. ನೀವಿನ ನಡೆಯಿರಿ. ಮಹಾಪ್ರಭು, ನನ್ನನ್ನು ಅಪಮಾನಿಸಬೇಡಿ. ಇದ್ದ ವಿಚಾರವನ್ನೆಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಹೇಳುವಳಾಗಮ್ಮ. ಮಹಾಪ್ರಭು, ನಿಮ್ಮ ತಂಗಿ ಮತ್ತು ಮಕ್ಕಳು ಅಂತಃಪುರಕ್ಕೆ ಬಂದಿದ್ದರು ಮಹಾಪ್ರಭು. ಈ ಲಲಿತಾದೇವಿಯವರು ಅವರನ್ನು ಪರಿಪರಿ ವಿಧಾನದಲ್ಲಿ ಬೈದು ಕಾಲಿನಿಂದ ಒದ್ದು ನಿಮ್ಮ ಮಕ್ಕಳನ್ನು ಸಹ ಕಾಲಿನಿಂದ ಒದ್ದು ಪರಿಪರಿಯಾಗಿ ನಿಂದಿಸಿದರು ಮಹಾಪ್ರಭು. ಇಲ್ಲ ಸ್ವಾಮಿ, ಸುಳ್ಳು ಹೇಳುತ್ತಿರುವಳು ಮಹಾಪ್ರಭು. ಓ, ನನ್ಗೆ ಅರ್ಥ ಆಯ್ತು ಬಿಡಿ, ನಡೀರಿ ಈಗ. ತದನಂತರ ಮಕ್ಕಳ ಹಸಿವು ಎಂದರು ಒಂದು ಓಟು ಮಡಕೆಯನ್ನು ಕೊಟ್ಟು ಅದರ ತುಂಬ ಮರಳನ್ನು ತುಂಬಿ ಪಾವು ಅಕ್ಕಿಯನ್ನು ಮಾತ್ರ ಹರಡಿ ಸೌದೆಯ ಬದಲಾಗಿ ಹಸಿಯ ಬಾಳೆ ದಿಂಡೆಯನ್ನು ಕೊಟ್ಟು ಕುದುರೆಯ ಲಾಯದಲ್ಲಿ ಅಡಿಗೆ ಮಾಡಿಕೊಳ್ಳುವಂತ ಹೇಳಿದರು ಮಹಾಪ್ರಭು. ನೋಡಿದ್ರೆ ಗೊತ್ತಾಗ ಮಹಾರಾಜರು ಹೇಳಿದರಲ್ಲವೇ, ಸರಿಯಾ ಗೊತ್ತಾಯ್ತೆಂದು. ಬಾ. ಎತ್ತ ಪೋದಮ್ಮ ತಂಗಿ ಯಾರ ಸೇರಿದೆ ಕಾಣೆ ಕಮಲಾಕ್ಷರೇ ನೀವು ತಂಗಿಯ ಕಾಣುವಿರ. ಕಮಲ ಸರೇ ನೀವು ಮಾಡಲಿ ಇರಲಿ ಇರಲಿ. ಮುಂದೆ ಒಂದು ಸರೋವರವು ಕಾಣುತ್ತಿರುವುದು. ಅಲ್ಲಿಗೆ ಹೋಗಿ ಜಲಪಾತವನ್ನು ಮಾಡಿ ಅನಂತರ ಯೋಚಿಸಿ ನೋಡುವೆನು. ಈ
ಜಗದೊಳಗೆ ಟಾಕು ಜೀವಿಪೆ ನಾನಾಕ ದೇವಾ ಸಹೋದರಿಯನ್ನ ಕಳಸೆ ಪಾಪಿನ ನಾನಾದೆ ಸಹೋದರಿಯನ್ನ ಕಳಸೆ ಪಾಪಿನ ನಾವೇನೋ ಪಾಪಿಲಲಿತೆ ಮನವಾ ಅರಿಯದೆ ನಾನು ಪಾಪಿಲಲಿತೆ ಮನವಾ ಅರಿಯದೆ ನಾನು ಈ ಜಗದೊಳಗೆ ತಾಕು ಜೀವಿತೆ ನಾನಾಕ ದೇವಾ ಅಯ್ಯೋ ಪರಮಾತ್ಮ, ಏನು ತಾನೇ ಮಾಡಲಿ? ನಾನು ಎಷ್ಟು ದೂರ ಹುಡುಕೊಂಬಂದರೂ ಅವರು ನೆಲೆಯೇ ಸಿಗಲಿಲ್ಲವಲ್ಲ, ಏನು ತಾನೇ ಮಾಡಲಿ? ಇರಲಿ, ಮುಂದೆ ಒಂದು ಪಟ್ಟಣವೂ ಕಾಣುತ್ತಿರುವುದು, ಅಲ್ಲಿಗೆ ಹೋಗಿ ವಿಚಾರಿಸಿ ತಿಳಿವೇನು. ಕಡು ಪಾಪಿ ನಾನಾದೆನೋ ಲಾಸ್ಟ್ ಆಗಿ ಬಾರಿಸ್ಬಿಡಿ ಇದೊಂದ. ಕಡು ಪಾಪಿ ನಾನಾದೆನೋ ಕಡು ಪಾಪಿ ನಾನಾದೆನೋ ಕಡು ಪಾಪಿ ನಾನಾದೆನೋ ದೇವಾ ಪಾಪಿಲಲಿತೆ ಮನವಾ ಅರಿಯದೆ ನಾನು ಪಾಪಿಲಲಿತೆ ಮನವಾ ಅರಿಯದೆ ನಾನು ಪರಮ ಪಡೆಯೋ ನಾನು ಆದೆನು ದೇವ ಕಡು ಪಾಪಿ ನಾನಾದೆನೋ ದೇವಾ. ಆಕೆಯು ಅವರ ತಂದೆಯ ಪಟ್ಟಣಕ್ಕೆ ಹೋಗಿರುವಳು ಅಥವಾ ಕಾಡು ಮೃಗಗಳ ಬಾಯಿಗೆ ಗೊತ್ತಾಗಿರುವಳು ಏನೋ ಇರಲಿ. ಮುಂದೆ ಯಾವುದೋ ಒಂದು ಪಟ್ಟಣವು ಕಾಣುತ್ತಿರುವುದು, ಅಲ್ಲಿಗೆ ಹೋಗಿ ವಿಚಾರಿಸಿ ತಿಳಿವೆನು. ಇಲ್ಲಿ ನೋಡಿ, ಈ ಕಷ್ಟವು ನಮಗೆ ಬೇಡ. ಇಲ್ಲಿ ನೋಡಿ ಮಕ್ಕಳಿರ, ಇಲ್ಲಿ ಕಾಣುತ್ತಿದೆಯಲ್ಲ, ಈ ಬಾವಿಯ ತಳಭಾಗದಲ್ಲಿ ನಿನ್ನ ತಾತ ಅಜ್ಜಿಯವರು ಇರುವರು. ನಾವು ಸಹ ಅವರ ಜೊತೆಯಲ್ಲೇ ಹೋಗಿ ಸೇರಿಕೊಳ್ಳೋಣ. ಬನ್ನಿ ಮಕ್ಕಳಿರ, ಬನ್ನಿ. ತೀರ್ಥವರೆಗೂ ಸಾಕ್ತೀನಿ, ಹಾಕ್ಬೇಡಮ್ಮ ಅಮ್ಮ, ಹಾಕ್ಬೇಡಮ್ಮ ಅಮ್ಮ, ತೀರ್ಥವರೆಗೂ ಸಾಕ್ತೀನಿ, ಹಾಕ್ಬೇಡಮ್ಮ ಅಮ್ಮ, ಹಾಕ್ಬೇಡಮ್ಮ ಅಮ್ಮ, ಹಾಕ್ಬೇಡಮ್ಮ ತೀರ್ಥವರೆಗೂ ಸಾಕ್ತೀನಿ, ಹಾಕ್ಬೇಡಮ್ಮ ಅಮ್ಮ, ಹಾಕ್ಬೇಡಮ್ಮ ಅಮ್ಮ, ಹಾಕ್ಬೇಡಮ್ಮ ತೀರ್ಥವರೆಗೂ ಸಾಕ್ತೀನಿ, ಹಾಕ್ಬೇಡಮ್ಮ ಪರಮಾತ್ಮ, ಅಯ್ಯೋ ಅಯ್ಯೋ, ಈ ಜಗತ್ತಿನಲ್ಲಿ ಯಾವ ಮಕ್ಕಳಿಗೂ ಬೇಡ. ಎಕ್ಕ ಮಕ್ಕಳನ್ನೇ ನನ್ನ ಕೈಯಾರ ನಾನೇ ಈ ಬಾವಿಯೊಳಗೆ ಆಗುವಂತ ಪರಿಸ್ಥಿತಿ. ಈ ಜಗತ್ತಿನಲ್ಲಿ ಇಂತಹ ಪಾಪಿ ತಾಯಿ ಇರಬಾರದು, ಮಕ್ಕಳಿರ. ಇಲ್ಲಿ ನೋಡಿ ಮಕ್ಕಳಿರ, ಆ ಬಾವಿಯ ತಳಭಾಗದಲ್ಲಿ ನಿಮ್ಮ ತಾತ ಅಜ್ಜಿಯವರು ಇರರು. ನಾವು ಅಲ್ಲಿಗೆ ಹೋದರೆ ನಿಮಗೆ ಹೊಟ್ಟೆ ತುಂಬ ಊಟ ಸಿಗುವುದು. ನಾವೆಲ್ಲರೂ ಅಲ್ಲಿಗೆ ಹೋಗೋಣ, ತಿಳಿಯುತ್ತೆ? ಬನ್ನಿ ಮಕ್ಕಳಿರ, ಬನ್ನಿ ಬನ್ನಿ ಮಕ್ಕಳಿರ, ಬನ್ನಿ ಮಕ್ಕಳಿರ, ಬನ್ನಿ ಮಕ್ಕಳಿರ.
ಬದುಕಬಿಡೋದು. ಮಕ್ಕಳಿರೋ ನಾನು ಸಹ ನಿಮ್ಮ ಜೊತೆಯಲ್ಲೇ ಬರುತ್ತೇನೆ. ಇದೋ ನಾನು ಸಹ ಬರುತ್ತೇನೆ. ಇದೇನಿದು? ಈ ನನ್ನ ಕೊರಳಿನಲ್ಲಿರುವ ಮಾಂಗಲ್ಯವು ಈ ನನ್ನೆಲ್ಲ ಆಟಕ್ಕೆ ಹೊಳೆಯುತ್ತಿರುವುದಲ್ಲ. ಇರಲಿ. ಓಹೋ, ನನ್ನ ಪತಿಯು ಬದುಕಿದ್ದರೆ ಈ ಮಾಂಗಲ್ಯವು ಅವರಿಗೆ ಮಾತ್ರ ಗೋಚರವಾಗಲಿ. ಅಮ್ಮ, ವನವೃಕ್ಷಗಳೇ, ಈ ಸಾಕ್ಷಿಗೆ ನೀವೇ ಸಾಕ್ಷಿ, ನೀವೇ ಸಾಕ್ಷಿ. ಅಯ್ಯ, ಯಾಕಪ್ಪ ಈ ರೀತಿ ಗೋಳಾಡುತ್ತಿರ್ಬೇಕು? ಇವರು ನಿನಗೆ ಏನಾಗಬೇಕು? ಅಯ್ಯ ಸ್ನೇಹಿತನೇ, ಇವರ ವೃತ್ತಾಂತವನ್ನು ನಾನು ನಿನ್ನೊಡನೆ ಏನೆಂದು ಹೇಳಲಿ? ಈ ಮಕ್ಕಳು ನನ್ನ ತಂಗಿ ಮಕ್ಕಳು, ಈಕೆಯು ನನ್ನ ತಂಗಿಯು. ಕಾರಣಾಂತರದಿಂದ ಇವರೆಲ್ಲರೂ ಬಂದು ಈ ಬಾವಿಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಂಡಿರುವವರು. ಇವರ ಪತಿಯ ಹೆಸರು ವಿಜಯಸಿಂಹರಾಜನೆಂದು ಕರೆಯುವರಂತೆ. ಅಯ್ಯ, ಸ್ವಲ್ಪ ತಡಿ. ಆ ಬಾವಿಯ ಸಮೀಪಕ್ಕೆ ಹೋಗಿ ನೋಡುತ್ತೇನೆ. ಅಯ್ಯೋ ಪರಮಾತ್ಮ, ಏನು ಈ ಮಾಂಗಲ್ಯವು ನಾನು ಕಟ್ಟಿದಂತೆ ತೋರುತ್ತಿರುವುದಲ್ಲ. ಓಹೋ, ಈ ಮಾಂಗಲ್ಯವು ನನ್ನ ಹೆಂಡತಿಯೇ ಸರಿ, ಈ ಮಕ್ಕಳು ನನ್ನ ಮಕ್ಕಳೇ ಸರಿ. ಹೋ ಪ್ರಾಣಕಾಂತೆ, ನನ್ನನ್ನು ಬಿಟ್ಟು ಪರಲೋಕವನ್ನು ಸೇರಿದ. ಅಯ್ಯೋ ಪರಮಾತ್ಮ, ನಾನಿನ್ಯಾರಿಗಾಗಿ ಜೀವಿಸಿ ಇರಲಿ? ನನ್ನ ತಂಗಿ ಮಕ್ಕಳು ಬಾವನನ್ನು ಕಳೆದುಕೊಂಡು ನಾನು ಜೀವಿಸಲಾರದೆ ನಾನು ಈ ಬಾವಿಯಲ್ಲೇ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳುವೆನು. ಅಲ್ಲ ಭೂಪಾಲ, ನಿಲ್ಲು, ಕೋಪವನ್ನು ಬಿಟ್ಟು ಶಾಂತನಾಗು. ಯಾರು ನೀವು? ನಮಗೆ ಯಾರು ಸಹಾಯವೂ ಬೇಕಾಗಿಲ್ಲ. ಅಲ್ಲ ಭೂಪಾಲ, ಒಂದು ಸಾರಿ ನನ್ನನ್ನು ದೃಷ್ಟಿಸಿ ನೋಡು, ನಾನು ಯಾರೆಂಬುದನ್ನು ನಿನಗೆ ತಿಳಿಯುವುದು. ನಾರಾಯಣ ಮಹಾದೇವ, ಏಕೆ ಈ ರೀತಿ ಜಗಳವಾಡುತ್ತಿರುವೆಯಲ್ಲ? ಅವರಾದ್ರೆ ಜಗಳವೇನೂ ಇಲ್ಲ. ಹಿಂದೆ ನಾನು ನಿಮ್ಮಲ್ಲಿ ಒಂದು ಪಂಥವನ್ನು ಮಾಡಿದ್ದೇನಲ್ಲ, ಆ ವಿಚಾರವಾಗಿ ನನ್ನ ಪಾಶಕ್ಕೆ ಸಿಲುಕಿ ತಾಳಲಾರದೆ ವಿಜಯಸಿಂಹರಾಜನು, ನಲ್ಲ ತಂಗಿಯು ಮತ್ತು ಮಕ್ಕಳು ಬಾವಿಯಲ್ಲಿ ಬಿದ್ದು ಪ್ರಾಣ ತ್ಯಾಗವನ್ನು ಮಾಡಿಕೊಂಡಿರುವರು. ಅಲ್ಲದೆ ನಲ್ಲರಾಜನು ಬಾವಿಯಕ್ಕೆ ಬೀಳಲು ಹೋಗುತ್ತಿರುವನು. ಇದಕ್ಕೆ ಏನು ಮಾಡುವುದು ಯಾರಾದರೆ? ಮಹಾದೇವ, ಮೊದಲೇ ನಾನು ಹೇಳಿದ್ದೀನಲ್ಲ, ಇವರ ತಂಟೆಗೆ ಹೋಗಬೇಡ ಎಂದು. ಈಗ ತ್ರಿಮೂರ್ತಿಯನ್ನು ಧ್ಯಾನಿಸೋಣ, ನಡೆಯಿರಿ. ಹೌದು ನಾರದರೆ, ಇವರು ಮಹಾನ್ ಸತ್ಯವಂತರು. ಇವರ ಸತ್ಯವನ್ನು ಪರೀಕ್ಷಿಸುವ ಹೋದಲ್ಲಿ ಯಾವ ತಪ್ಪಿತವೂ ಸಹ ಕಾಣಬರಲಿಲ್ಲವಲ್ಲ. ಆಗಲಿ, ತ್ರಿಮೂರ್ತಿಗಳಿಗೆ ವಂದಿಸುವೆವು. ಹಿರಿಯ ರಮಣ, ಗರುಡ ರಮಣ, ಭಕ್ತರನ್ನು ಪೊರೆಯಲೇನೋ, ಭಕ್ತರನ್ನು ಪೊರೆಯಲೇನೋ, ದೇವಲೇನೋ, ದೇವ ನಮಿಸುವೇನೋ, ಸಿರಿಯ ರಮಣ ಗರುಡ ಗಮನ, ಶರಣ ಕೆರಗುವೆನೋ. ಭಕ್ತರನ್ನು ಪೊರೆಯ ದೇವ, ಭಕ್ತರನ್ನು ಪೊರೆಯ ದೇವ. ಭಕ್ತರನ್ನು ಪೊರೆಯ ದೇವ, ಸಂತರನ್ನು ಪೊರೆಯ ದೇವ, ಗರುಡ ಗಮನ ಪೊರೆಯ ದೇವ. ತ್ರಿಮೂರ್ತಿಗಳಿಗೆ ವಂದಿಸುವೆವು. ಭಕ್ತರೇ, ನಿಮ್ಮನ್ನು ಪ್ರಾರ್ಥಿಸಿ ನಮ್ಮನ್ನು ಕರೆಸಿದ ಕಾರಣವೇನು? ಮಹಾದೇವ, ಪಾರ್ವತಿ ದೇವಿ, ಪಾರ್ವತಿ ಪರಮೇಶ್ವರಿಗೆ ವಂದಿಸುವೆವು. ನಿಮ್ಮನ್ನು ಧ್ಯಾನಿಸಿದ ಕಾರಣವೇನೆಂದರೆ, ನನ್ನ ತಂಗಿ ಮಕ್ಕಳು ವಿಜಯಸಿಂಹರಾಜನು ಬಾವಿಯಲ್ಲಿ ತ್ಯಾಗವನ್ನು ಮಾಡಿಕೊಂಡರು. ಇವರಿಗೆ ಜೀವದಾನವನ್ನು ಮಾಡಬೇಕು. ಬ್ರಹ್ಮದೇವನೇ, ಇವರನ್ನು ನಿನ್ನ ಮಂತ್ರಜಲದಿಂದ ವಿಜಯಸಿಂಹರಾಜನೇ
ನಲ್ಲ ಮಹಾರಾಜನೇ ಎಲ್ಲ ಹೇಳುವರಾಗಿ ಹೊಡಿಕೆಂಬ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಮರದೇವ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಮಹಾದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಶನಿದೇವ ತೋಪದ ಆರತಿ ಶನಿದೇವ ತೋಪದ ಆರತಿ ಶನಿದೇವ ಮಗದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಮಹಾದೇವ ಕಾಗ ವಾಹನ ಶನಿದೇವ ಶನಿದೇವ ಆಪತ್ ಬಾಂಧವ ಶನಿದೇವ ರಕ್ಷಕ ಮಹಾದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಮಹಾದೇವ ಮೂಢರ ಕಾಯೋ ಶನಿದೇವ ಶನಿದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ವನದೇವ ತಂದೆಯು ನೀನೇ ಶನಿದೇವ ಮತಾಯಿಯು ನೀನೇ ಮಗದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಶನಿದೇವ ಗಗಲವಲೇರಿದ ಶನಿದೇವ ಹರಿದ ಶನಿದೇವ ಛಾಯಾ ತನಯನ ಶನಿದೇವ
ಶನಿದೇವ ಸೂರ್ಯ ಕುಮಾರನೆ ಮಹದೇವ ಸೂರ್ಯ ಕುಮಾರನೆ ಮಹದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಮಹದೇವ ಶನಿದೇವ ಮಹಾದೇವ ಜಯ ಇಂದಿರಾರಮಣ ಗೋವಿಂದ ಸತ್ಯ ಸಂಕಲ್ಪ ಶನಿದೇವರ ವೇಗದಿ ಗೋವಿಂದ ನವಗ್ರಹಗಳ ಪಾದಾರ ವೇಗದಿ ಗೋವಿಂದ ಬಸವೇಶ್ವರನ ಪಾದಾರ ವೇಗದಿ ಗೋವಿಂದ ರಾಮ ದೇವತೆಯ ಪಾದಾರ ವೇಗದಿ ಗೋವಿಂದ ಹನುಮಾನ್ ಕೋ ಭಾರತ್ ಮಾತಾ ಕೆ